ಮೋದಿ ಗ್ಯಾರಂಟಿ ಬೇಕಾ ಸಿದ್ದರಾಮಯ್ಯ ಗ್ಯಾರಂಟಿ ಬೇಕಾ? ಮೋದಿ ಗ್ಯಾರಂಟಿ ಅಂದ್ರೆ ಈ ದೇಶವನ್ನ ಧರ್ಮದ ಆಧಾರದ ಮೇಲೆ ಒಡೆದು ನಾಶ ಮಾಡುವಂಥದ್ದು. ಬಿಜೆಪಿ ಅವರು ಏನು ಸುಳ್ಳನ್ನ ಹೇಳ್ಕೊಂಡು ಆ ಸುಳ್ಳು ಹೇಳೋದೇ ಒಂದು ದೊಡ್ಡ ಕಲೆಯಾಗಿ ಮಾಡ್ಕೊಂಡಿದ್ದಾರೆ. ಆ ಕಲೆಯನ್ನ ಕಿತ್ತಾಕಬೇಕು. ಸಿದ್ದರಾಮಯ್ಯ ಗ್ಯಾರಂಟಿ ಅಂತಂದ್ರೆ ನಮ್ಗೆಲ್ಲ ಒಂದು ರಾಜಕೀಯ ಶಕ್ತಿಯನ್ನ, ಆರ್ಥಿಕ ಶಕ್ತಿಯನ್ನ, ಸಾಮಾಜಿಕ ಶಕ್ತಿಯನ್ನ ನೀಡುವಂತ ಗ್ಯಾರಂಟಿ. ಸಿಟಿ ರವಿ ಅಂತ ಅವ್ರೇನು ಗೌಡ ಅಂತ ಹಾಕೊಂಡಿದಾರ, ಹಂಗೆ ಲಕ್ಷ್ಮಣ ಅವರು ಒಕ್ಕಲಿಗ ಜನಾಂಗನ, ಇಲ್ಲಿ ಜಾತಿ ಅಲ್ಲ, ಉತ್ತಮ ಅಂತ ಅಭ್ಯರ್ಥಿಯನ್ನ ನಮ್ಮಲ್ಲಿ ಹಾಕಿದ್ದಾರೆ. ಮೋದಿ ಸುಳ್ಳು ಗ್ಯಾರಂಟಿ, ಸಿದ್ದರಾಮಯ್ಯನವರು ನುಡಿದಂತೆ ನಡೆದುವಂತ ಗ್ಯಾರಂಟಿ. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಕೊಡುಗೆಗಳ ಇದು ಕೂಡ ಮರೆಯಕ್ಕಾಗಲ್ಲ. 11ನೇ ತಾರೀಕು ಸಂಜೆ 4 ಗಂಟೆಗೆ ಸಭೆ ಇದೆ. ಭಾಳ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ನಾಳೆ ಎಲ್ಲ ಶೋಷಿತ ಸಮುದಾಯಗಳ ಸಭೆಯನ್ನು ಕರೆದಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವರು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಈ ಕ್ಷೇತ್ರದ ಅಭ್ಯರ್ಥಿಯಾದಂಥ ಎಂ ಲಕ್ಷ್ಮಣ್ಣವರು, ಚಾಮರಾಜ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನೀಲ್ ಬೋಸ್ ಅವರು, ಇಲ್ಲಿಯ ಸ್ಥಳೀಯ ಶಾಸಕರುಗಳು ಮತ್ತು ಎಲ್ಲ ಶೋಷಿತ ಸಮುದಾಯಗಳ ಮುಖಂಡರುಗಳು ಮತ್ತು ಕಾಂಗ್ರೆಸ್ನ ಬೆಂಬಲಿಗರೆಲ್ಲ ನಾಳೆ ಸಭೆ ಸೇರ್ತಾಯಿದ್ದು. ಭಾಳ ಪ್ರಮುಖ ಮತ್ತು ಕಾರ್ಯಾಧ್ಯಕ್ಷರಾದಂಥ ತನ್ನೀರ್ ಶೇಟ್ ಅವರು ಕೂಡ ಭಾಗವಹಿಸ್ತಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ಮತ್ತು ನಮ್ಮ ಅತಿ ಹಿಂದುಳಿದ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಎಂ ಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಈ ಸಭೆ ಆಯೋಜನೆ ಆಗಿರುವಂಥದ್ದು. ಇಲ್ಲಿ ಭಾಳ ಪ್ರಮುಖವಾಗಿ ಇಲ್ಲಿ ಎರಡೇ ಪ್ರಶ್ನೆ: ಮೋದಿ ವರ್ಸಸ್ ಸಿದ್ದರಾಮಯ್ಯನವರು. ಮೋದಿ ಗ್ಯಾರಂಟಿ ಬೇಕಾ, ಸಿದ್ದರಾಮಯ್ಯ ಗ್ಯಾರಂಟಿ ಬೇಕಾ ಅಂತೇಳಿ. ಮೋದಿ ಗ್ಯಾರಂಟಿ ಅಂದರೆ ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ಒಡೆದು ನಾಶ ಮಾಡುವಂಥದ್ದು. ಸಿದ್ದರಾಮಯ್ಯ ಗ್ಯಾರಂಟಿ ಅಂತಂದರೆ ನಮಗೆಲ್ಲ ಒಂದು ರಾಜಕೀಯ ಶಕ್ತಿಯನ್ನು, ಆರ್ಥಿಕ ಶಕ್ತಿಯನ್ನು, ಸಾಮಾಜಿಕ ಶಕ್ತಿಯನ್ನು ನೀಡುವಂಥ ಗ್ಯಾರಂಟಿ. ಆ ಕಾರಣಕ್ಕಾಗಿ ಮೋದಿ ಸುಳ್ಳು ಗ್ಯಾರಂಟಿ, ಸಿದ್ದರಾಮಯ್ಯನವರು ನುಡಿದಂತೆ ನಡೆದುವಂಥ ಗ್ಯಾರಂಟಿ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬರು ಮನೇಲೂ ಕೂಡ ಸಿದ್ದರಾಮಯ್ಯವರು ಕೊಟ್ಟಿರುವಂಥ 5 ಗ್ಯಾರಂಟಿನಲ್ಲಿ ಯಾವುದಾದ್ರೂ 2-3 ಗ್ಯಾರಂಟಿಗಳನ್ನ ಪಡಿತಾ ಇರುವಂಥ ಜನ ಇದ್ದಾರೆ. ನಾಳೆ ಫಲಾನುಭವಿಗಳು ಕೂಡ ಆ ಸಭೆಗೆ ಭಾಗವಹಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಸುಳ್ಳಿನ BJPನ ಕಿತ್ತಾಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಾಳೆ ಸಭೆಯಲ್ಲಿ ನಿರ್ಣಯವನ್ನು ತಗೊಂಡು, ಒಂದು ರಾಜಕೀಯ ನಿರ್ಣಯನ ತಗೊಂಡು, ಇದು ನಮ್ಮೆಲ್ಲ ಶೋಷಿತ ವರ್ಗಗಳ ಅಸ್ತಿತ್ವದ ಪ್ರಶ್ನೆ. ಆ ಕಾರಣಕ್ಕಾಗಿ ಈ ಬಾರಿ ಅವರು ಅರಿವಿನಿಂದ ಜಾಗೃತರಾಗಿ ಮತದಾನ ಮಾಡಬೇಕು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಅಂತೇಳಿ ಮನವಿ ಮಾಡ್ತೇವೆ. BJPಯವರಿಗೆ ಸುಳ್ಳು ಹೇಳಿ 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 ಅಭ್ಯಾಸ ಆಗಿಬಿಟ್ಟು ನಿಜ ಹೇಳೋರು ಕಂಡ್ರೆ ಆಗೋದೇ ಇಲ್ಲ. ನಿಜ ಹೇಳ್ಕೊಂಡ್ರೆ ಸುಳ್ಳು ಲೂಸ್ ಟಾಕ್ ಅಂತ ಹೇಳಿದ್ರಿ. ಲಕ್ಷ್ಮಣ್ಣವರು ಭಾಳ ಅಥೆಂಟಿಕೇಟೆಡ್ ಆಗಿ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು BJPಯ ಅನಾಚಾರವನ್ನು ಬಹಿರಂಗ ಮಾಡಿರುವಂಥವ್ರು. ಇಲ್ಲಿಯ ಸಂಸದರಾಗಿಂತ ಪ್ರತಾಪ್ ಸಿಂಹ ವಿರುದ್ಧ ಆಗಿರ್ಬೋದು, BJP ಏನೇನೆಲ್ಲ ಮಾಡಿದ ಅನಾಚಾರಗಳನ್ನೆಲ್ಲ ದಾಖಲೆ ಸಮೇತ ಬಯಲಿಗೆ ಎಳೆದಿರುವಂಥದ್ದು. ಸೊ ಅವರು ನಿಜ ಮಾತಾಡಿದ್ರೆ ಅವ್ರಿಗೆ ಸಹಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಇವರು ಸುಳ್ಳು ಮಾತ್ರ ಹೇಳ್ಬೇಕು ಅವ್ರಿಗೆ. ಸೊ ಆ ಕಾರಣಕ್ಕೆ ಅವರು ಸಹಿಸೋಕ್ಕಾಗಲ್ಲ ಸತ್ಯ ಹೇಳೋರನ್ನ. ಸೊ ಆ ಕಾರಣಕ್ಕಾಗಿ ನಾನು ಅದನ್ನ ಹೇಳಿದ್ದು, ನಮ್ಮ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ. ಇಲ್ಲಿ ಆಮೇಲೆ ಒಕ್ಕಲಿಗ ಕ್ಯಾಂಡಿಡೇಟು, ಒಕ್ಕಲಿಗ ಜಾತಿಯವರು, ಈಗ ನೋಡ್ರಿ, ನಾವು ಒಂದು ಸಮುದಾಯದಲ್ಲಿ ಹುಟ್ಟಿರ್ತೀವಿ. ನಾನು ಕುರುಬ ಸಮುದಾಯದಲ್ಲಿ ಹುಟ್ಟಿರ್ತೀನಿ, ನಾಗಭೂಷಣ್ ಅವರು ಯಾವುದೋ ಸಮುದಾಯದಲ್ಲಿ ಹುಟ್ಟಿರ್ತಾರೆ, ನಾಗೆ ಸವಿತ ಸಮಾಜ, ನಮ್ಮ ಸಮಾಜ ನಮಗಿರ್ತದೆ. ಆದರೆ ನಾವೆಲ್ಲ ಜಾತಿ ಮೀರಿ ಕೆಲಸ ಮಾಡೋವಂಥವ್ರು. ಈಗ ಲಕ್ಷ್ಮಣ್ಗೂ ಒಂದು ಜಾತಿ ಇದೆ. ಈಗ ಲಕ್ಷ್ಮಣ್ಣು ಜಾತಿ, ಆ ಜಾತಿನೇ ಅಲ್ಲ ಅಂತ ಹೇಳಕ್ಕೆ ಒಕ್ಕಲಿಗ ಸಮುದಾಯದವ್ರು ಲಕ್ಷ್ಮಣ್ಣು ಆ ಜಾತಿ ಅಲ್ಲ ಅಂತ ಆಗ್ಬಿಡ್ತದೆ. ಇಷ್ಟು ದಿವಸ ಮಾತಾಡಿಲ್ಲ ಅವ್ರ ಬಗ್ಗೆ, ಜಾತಿ ಬಗ್ಗೆ ಅವರೆಲ್ಲೂ ಗುರ್ಸ್ಕೊಂಡಿಲ್ಲ. ಈಗ ಚುನಾವಣೆ ಬಂದಿದೆ, ಅದು ಆದರೆ ಜಾತಿಯನ್ನು ಇಲ್ಲಿ ಬಳಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ BJPಯವ್ರಿಗೆ, ನಾನು ಹೇಳೋವಂಥದ್ದು. ಸೊ ಆ ಸಮುದಾಯದಿಂದ ಒಕ್ಕಲಿಗರಾಗಿದ್ದಾರೆ. ಸೊ ಅದು ಕಾಮನ್, ಅದು ಸತ್ಯ. ಅದು ಇವರು ಅದು ಸಹಿಸೋಕ್ಕಾಗಲ್ಲ ಹೇಳಿದ್ರೆ. ಸೊ ಅಷ್ಟು ಸತ್ಯ. ಕಾಂಗ್ರೆಸ್ ಪಕ್ಷದ ಪರವಾಗಿ, ಅಭ್ಯರ್ಥಿಗಳ ಪರವಾಗಿ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ವರ್ಗಗಳ ವಿಭಾಗ KPCC ವತಿಯಿಂದ ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಈಗ BJP ಸರ್ಕಾರದ 10 ವರ್ಷಗಳ ಏನು ಸುಳ್ಳಿನ ಆಧಾರದ ಮೇಲೆ ನಡೆದಂಥ ಸರ್ಕಾರ, ಈ ಜನಗಳಿಗೆ ಆದಂಥ ಅನ್ಯಾಯ, ಬರಗಾಲದಲ್ಲಿ ನಮಗೆ ಕರ್ನಾಟಕದ ಪಾಲು GSTನೂ ಕೊಡದೆ ಇವತ್ತು ಒದ್ದಾಡಿಸ್ತಾ ಇರೋಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ನಿಮಗೆ GST ದುಬಾರಿ ಆಗಿರೋದಿರ್ಬೋದು, ಅಥವಾ ಹಣದುಬ್ಬರ ಏರಿಕೆ ಆಗಿರೋದಿರ್ಬೋದು, ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿರೋದಿರ್ಬೋದು, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಇರಬಹುದು. ಸಾಕಷ್ಟು ಇವರು ಸುಳ್ಳಿನ ಮೇಲೇ ದೊಡ್ಡ ಅರಮನೆಯನ್ನು ಕಟ್ಟಿ ಜನಗಳಿಗೆ ಅದು ತೋರಿಸಿ, ಆ ಅರಮನೆಯಲ್ಲಿ ನಿಮ್ಮನ್ನು ಸೇರಿಸ್ಕೊತೀವಿ ಅಂತ ಹೇಳ್ತಾ ಬಂದಿರೋದನ್ನು ತಡಿಬೇಕು. ಇನ್ನು ಮುಂದೆ ಈ ಸುಳ್ಳು ಆಶ್ವಾಸನೆಗಳನ್ನು BJPಯವರು ಏನು ಸುಳ್ಳನ್ನು ಹೇಳ್ಕೊಂಡು ಆ ಸುಳ್ಳು ಹೇಳೋದೇ ಒಂದು ದೊಡ್ಡ ಕಲೆಯಾಗಿ ಮಾಡ್ಕೊಂಡಿದ್ದಾರೆ. ಆ ಕಲೆಯನ್ನು ಕಿತ್ತಾಕಬೇಕು. ಕಾಂಗ್ರೆಸ್ ಪಕ್ಷ 1947ರಿಂದ ಇಲ್ಲಿವರೆಗೂ 75 ವರ್ಷಗಳ ಕಾಲ ಹಿಂದುಳಿದವರು, ಅಲ್ಪಸಂಖ್ಯಾತರು, ದೀನ ದಲಿತರು, ಶೋಷಿತ ವರ್ಗ, ಅವಕಾಶ ವಂಚಿತ ಸಮುದಾಯಗಳಿಗೆ ಕೊಟ್ಟಂಥ ಕೊಡುಗೆಗಳನ್ನು ನಾವು ಈ ಚುನಾವಣೆಯಲ್ಲಿ ಎಲ್ಲರ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಭೆಯನ್ನು ಕರೆದು, ಈ ಸಭೆಗೆ ಮಾಧ್ಯಮದವ್ರನ್ನು ಆಹ್ವಾನಿಸಿ ಇದನ್ನು ರಾಜ್ಯದ ಮೂಲಕ, ಈ ಮಾಧ್ಯಮದ ಮೂಲಕ ರಾಜ್ಯದ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಕರೀತಾ ಇದ್ದೀವಿ. ಶೋಷಿತ ವರ್ಗದ ಫಲಾಭಿಮಾನಿಗಳು ಅಂತ ಹೇಳಿದ್ರು ಸುಳ್ಳಾಗೋದು.
ಮತ್ತು ಎಲ್ಲ ಹಿಂದುಳಿದ ವರ್ಗದ ಹೆಣ್ಮಕ್ಳು, ಯುವಕರು ಮತ್ತು ಹಿರಿಯರು ಎಲ್ಲರೂ ಸಹ ನಾಳೆ ಸಭೆಗೆ ಆಗಮಿಸ್ತಿದ್ದಾರೆ. ಆ ಸಭೆಗೆ ನಮ್ಮ ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ವೇಣುಗೋಪಾಲ್ರವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಅದರಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಿಯಂಥ ಮಾದೇವಪ್ಪನವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ತನ್ವೀರ್ ಸೇಠ್ರವರು, ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಸೋಮಶೇಖರ್ ಅವರು, ಹರೀಶ್ ಗೌಡ್ರವರು ಇವರೆಲ್ಲರೂ ಸಹ ಈ ಸಭೆಯಲ್ಲಿ ಭಾಗವಹಿಸಿ ಆ ಜನತೆಗೆ ಕಾಂಗ್ರೆಸ್ ಕೊಟ್ಟಂಥ 5 ಗ್ಯಾರಂಟಿಗಳ ಮನವರಿಕೆ ಮಾಡಿ, ಇವತ್ತೇನು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಂಥ ಕೊಡುಗೆಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನು ಪಡೆಯುವಂಥದ್ದು ಒಂದೇ ಪಕ್ಷದವರಲ್ಲ, ಎಲ್ಲ ಪಕ್ಷದವರು ಪಡೀತಿದ್ದಾರೆ ಅನ್ನೋದನ್ನು ಸತ್ಯಾಂಶ. ಅದು ಅರ್ಥ ಮಾಡ್ಕೋಬೇಕು. ಸಿ ಟಿ ರವಿ ಆಗಲಿ ಮತ್ತೊಬ್ಬ ಆಗಲಿ. ಇವತ್ತು ಲಕ್ಷ್ಮಣರವರು ಅನೇಕ ಮಾಧ್ಯಮದವ್ರು ತಾವೆಲ್ಲ ಇದ್ದೀರಾ. ಏನು ಹಿಂದೆ ಇದ್ದಂಥ MP ಆದಂಥ ಪ್ರತಾಪ್ ಸಿಂಹನವ್ರ ಕಚೇರಿ ಮುಂದೆ ಬನ್ನಿ, ನಾನು ಒಬ್ಬನೇ ಬರ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತೇಳಿ ಸವಾಲು ಹಾಕಿದರು. ಅದೆಲ್ಲ ತಮಗೆಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ. ಅವತ್ತು ಯಾಕೆ ಅವ್ರು ಬರಲಿಲ್ಲ? ಇವತ್ತು ಹೇಳ್ತಾರೆ ಲಕ್ಷ್ಮಣ್ ಅಂತೇಳಿ. ಸಿ ಟಿ ರವಿ ಅಂತೇಳಿ ಅವ್ರೇನು ಗೌಡ ಅಂತ ಹಾಕ್ಕೊಂಡಿದ್ದಾರಾ? ಹಾಗೆ ಲಕ್ಷ್ಮಣವರು ಒಕ್ಕಲಿಗ ಜನಾಂಗನ, ಇಲ್ಲಿ ಜಾತಿ ಅಲ್ಲ, ಉತ್ತಮವಾದಂಥ ಅಭ್ಯರ್ಥಿನ ಆಮೇಲೆ ಹಾಕಿದ್ದಾರೆ. ಬಡವ ಅಭ್ಯರ್ಥಿ ಲಕ್ಷ್ಮಣವರು ಭಾಳ ಸಜ್ಜನಿಕೆ ರಾಜಕಾರಣಿ ಮಾಡ್ತಿರುವಂಥವ್ರು. ಅವ್ರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಡಿದ್ದೇವೆ. ಅದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಂತ ಕೇಳ್ಕೊತೀವಿ. ನಮ್ಮ ಮೈಸೂರಿನ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗದ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ವತಿಯಿಂದ ಜಂಟಿ ಆಶ್ರಯದಲ್ಲಿ ಮೈಸೂರು, ಕೊಡಗು, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಕರ್ತರ ಬೃಹತ್ ಸಭೆಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಈ ಶೋಷಿತ ಸಮುದಾಯಗಳಿಗೆ, ಆ ಶೋಷಿತ ಸಮುದಾಯಗಳ ಆಶ್ರಯದಾತ ಅಂತೇಳಿ ತಪ್ಪಾಗಲು ಸಿದ್ದರಾಮಯ್ಯನವರು ಅವರು ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ಅವರಿಗೆ ಮನವರಿಕೆ ಮಾಡಿ, ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ನಡೀತಿರುವಂಥ ಸರ್ಕಾರದ ಯೋಜನೆಗಳನ್ನು, ಮುಂದಿನ ಯೋಜನೆಗಳನ್ನು, ಕೊಟ್ಟಿರುವಂಥ ಯೋಜನೆಗಳನ್ನು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೆ ಮನವರಿಕೆ ಮಾಡುವಂಥ ಕಾರ್ಯಕ್ರಮ. ಮತ್ತು 2 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸರ್ ಅವರು, ಶ್ರೀ ಸುನೀಲ್ ಬೋಸ್ರವರು ಇವರ ಪರವಾಗಿ ನಾವು ಮತಯಾಚನೆ ಮಾಡುವಂಥದ್ದು. ಯಾಕೆಂದರೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ಕೊಡುಗೆಗಳನ್ನು ಇದು ಕೂಡ ಮರೆಯೋಕ್ಕಾಗಲ್ಲ. ಸುಮಾರು 3 ರಿಂದ 4 ಸಾವಿರ ಕೋಟಿಗಳನ್ನು ಹಿಂದೆ ಸರ್ಕಾರದಿಂದ ಕೊಟ್ಟಿರೋಂಥ ಕಾಲದಲ್ಲಿ 2013 ರಿಂದ 18 ಗಂಟ 3 ರಿಂದ 4 ಸಾವಿರ ರೂಪಾಯಿಗಳನ್ನು 3 ರಿಂದ 4 ಸಾವಿರ ರೂಪಾಯಿಗಳನ್ನು ಕೊಟ್ಟಿರೋಂಥದ್ದು. ಅದನ್ನು ಮನವರಿಕೆ ಮಾಡಿ ಮತ್ತು ಈಗ ಘೋಷಣೆ ಮಾಡಿರುವಂಥ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ಮನವರಿಕೆ ಮಾಡಿ, ಈಗ ನಮ್ಮ ಕೇಂದ್ರದಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಈಗ ನಮ್ಮ ಶೋಷಿತ ಸಮುದಾಯಗಳಿಗೆ, ಇದನ್ನು ಕೂಡ ಜನಗಳ ಮನವರಿಕೆ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಬರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.